ಟೈಮ್ ಪಾಸ್ ರುಚಿ ಎಕ್ಸ್ಕ್ಲೂಸಿವ್ ವರದಿ. ಗ್ಯಾಸ್ ಕೂಡ ಬೇಡ, ಮಿಕ್ಸರ್ ಕೂಡ ಬೇಡ. ನನ್ನ ಮಗಳು ಸ್ಪರ್ಧೆಯಲ್ಲಿ ಗೆಲ್ಲುವಂತಹ ರೆಸಿಪಿ ಬೇಕು ಎಂಬ ತುರ್ತು ಸಂದೇಶ ನಮ್ಮ ಟೈಮ್ ಪಾಸ್ ರುಚಿ ನ್ಯೂಸ್ ತಂಡಕ್ಕೆ ತಲುಪಿದೆ. ಈ ಮನವಿಯನ್ನು ಬೆನ್ನತ್ತಿದ ನಮ್ಮ ವಿಶೇಷ ತನಿಖಾ ತಂಡ ಮಕ್ಕಳಿಗೂ ಸುಲಭವಾಗಿ ಮಾಡಬಹುದಾದ ಮತ್ತು ಜಡ್ಜ್ಗಳ ಗಮನ ಸೆಳೆಯಬಹುದಾದ ಒಂದು ರುಚಿಕರ ರೆಸಿಪಿಯನ್ನು ಪತ್ತೆ ಹಚ್ಚಿದೆ. ಹಾಗಾದರೆ ಆ ರಹಸ್ಯ ರೆಸಿಪಿ ಯಾವುದು? ನೇರವಾಗಿ ಸ್ಥಳಕ್ಕೆ ಹೋಗೋಣ. ಈ ಘಟನೆಯ ಸ್ಥಳಕ್ಕೆ ನಮ್ಮ ವರದಿಗಾರರು ಭೇಟಿ ನೀಡಿದಾಗ ಕಂಡ ದೃಶ್ಯ ನಿಜಕ್ಕೂ ಅಚ್ಚರಿ ಮೂಡಿಸುವಂತಿತ್ತು. ಘಟನೆಯ ಸ್ಥಳದಲ್ಲಿ ಸಿಕ್ಕ ಪ್ರಮುಖ ಸಾಕ್ಷಿಗಳು: ಒಂದು ಈರುಳ್ಳಿ, ಬೆಳ್ಳುಳ್ಳಿ, ತಾಜಾ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಜೀರಿಗೆ, ಹುಣಸೆಹಣ್ಣು, ಉಪ್ಪು, ಕಾಳುಮೆಣಸು, ಬೆಲ್ಲ ಮತ್ತು ಈ ಸಂಪೂರ್ಣ ಕಾರ್ಯಾಚರಣೆಯ ಮಾಸ್ಟರ್ ಮೈಂಡ್ ಕುಟ್ಟಾಣಿ. ಮೊದಲು ಕಾಳುಮೆಣಸು, ಜೀರಿಗೆ, ಬೆಳ್ಳುಳ್ಳಿ ಹಾಕಲಾಯಿತು. ನಂತರ ಉಪ್ಪು, ಹಸಿಮೆಣಸಿನಕಾಯಿ ಸೇರಿಸಲಾಯಿತು. ಬಳಿಕ ಶುರುವಾಯಿತು ಆಪರೇಷನ್ ಕುಟ್ಟಾಣಿ. ದಡ್ 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 ಎಂಬ ಕುಟಾಣಿಯ ಸದ್ದು ಕೇಳುತ್ತಿದ್ದಂತೆ ಅಕ್ಕಪಕ್ಕದ ಜನರು ಏನಿದು, ಹೊಸ ಪ್ರಾಜೆಕ್ಟ್ ಶುರುವಾಗಿದೆಯಾ ಎಂದು ಕಿಟಕಿಯಿಂದ ತಲೆ ಹಾಕಿದರಂತೆ. ಕುಟ್ಟುತ್ತಾ ಎಲ್ಲ ಪದಾರ್ಥಗಳು ಒಂದಾಗಿ ಸುಗಂಧ ಹರಡಲು ಶುರು ಮಾಡಿದವು. ನಂತರ ಅಲ್ಲೇ ಇದ್ದ ಆನಿಯನ್ ನಾನು ಕೂಡ ಬರುತ್ತೇನೆ ಎಂದು ಹಠ ಮಾಡಿದ್ದಕ್ಕೆ ಕುಟಾಣಿಯಿಂದ ತಲೆಗೆ ಕೂಡ ಒಂದು ಪೆಟ್ಟು ಬಿದ್ದಿದೆ. ಆ ಪೆಟ್ಟಿನಿಂದ ಅಳುತ್ತಿದ್ದ ಈರುಳ್ಳಿಯನ್ನು ಸಮಾಧಾನ ಮಾಡಲು ಬೆಲ್ಲವನ್ನು ನೀಡಲಾಗಿದೆ. ಅದಾದ ನಂತರ ಹುಣಸೆ ಹಣ್ಣಿನ ರಸಕ್ಕೆ ಈ ಮಿಶ್ರಣವನ್ನು ಸೇರಿಸಿ ಸ್ವಲ್ಪ ಆನಿಯನನ್ನು ಉದುರಿಸಿ ಕೊನೆಯಲ್ಲಿ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಲಾಯಿತು. ಕೆಲವೇ ನಿಮಿಷಗಳಲ್ಲಿ ಗ್ಯಾಸ್ ಇಲ್ಲದೆ, ಬೆಂಕಿ ಇಲ್ಲದೆ, ಹೊಗೆ ಇಲ್ಲದೆ ಒಂದು ಅದ್ಭುತ ರಸಂ ಸಿದ್ಧ. ಈ ರಸಂನ ರುಚಿ ನೋಡಿದವರು ಹೇಳಿದ್ದು, ಗ್ಯಾಸ್ ಉಳಿಯಿತು, ಸಮಯ ಉಳಿಯಿತು, ಆದರೆ ರುಚಿ ಮಾತ್ರ ಡಬಲ್. ಆಹಾರ ತಜ್ಞರು ಹೇಳುವ ಪ್ರಕಾರ ಕುಟಾಣಿಯಲ್ಲಿ ಕುಟ್ಟಿದ ಮಸಾಲೆಗಳ ರುಚಿ ಮತ್ತು ಸುವಾಸನೆ ವಿಭಿನ್ನವಾಗಿರುತ್ತದೆ. ಅದಕ್ಕೆ ಈ ರಸಂ ಇಷ್ಟೊಂದು ಸ್ಪೆಷಲ್ ಆಗಿದೆ. ನಮ್ಮ ಸಬ್ಸ್ಕ್ರೈಬರ್ ಪ್ರಶ್ನೆಗೆ ನಮ್ಮ ಉತ್ತರ ಸಿಕ್ಕಿದೆ. ಈಗ ಈ ರೆಸಿಪಿ ನಿಮ್ಮ ಮನೆಯಲ್ಲಿ ತಯಾರಾಗುತ್ತದೆಯೋ ಎಂಬುದು ನಿಮ್ಮ ಕೈಯಲ್ಲಿದೆ. ಮತ್ತಷ್ಟು ವಿಶೇಷ ಮನವಿಗಳು, ಹೊಸ ರೆಸಿಪಿಗಳು ಮತ್ತು ಮಜೇದಾರ್ ನ್ಯೂಸ್ಗಳಿಗಾಗಿ ಟೈಮ್ ಪಾಸ್ ರುಚಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ಸುದ್ದಿಯಲ್ಲಿ ಮತ್ತೆ ಸಿಗೋಣ.